ಲೋಕಸಭೆ ಭದ್ರತಾ ಲೋಪ ಬಳಿಕ ಪ್ರತಾಪ್ ಸಿಂಹ ಮೌನ 2 ದಿನಗಳಿಂದ ಸಂಸದ ಪ್ರತಾಪ್ ಸಿಂಹ ಮೌನಕ್ಕೆ ಜಾರಿದ್ದಾರೆ. ಲೋಕಸಭೆ ಭದ್ರತಾ ಲೋಪದ ಬಳಿಕ ಪ್ರತಾಪ್ ಸಿಂಹ ಹೆಸರಲ್ಲಿ ಪಾಸನ್ನ ಪಡೆದಿದ್ರು ದುಷ್ಕರ್ಮಿಗಳು ಮನೋರಂಜನ್ ಹಾಗೂ ಸಾಗರ್ ಶರ್ಮಾ. ಇದಾದ ನಂತರ ಸಾಕಷ್ಟು ಟೀಕೆ ಪ್ರತಾಪ್ ಸಿಂಹ ವಿರುದ್ಧವೂ ಕೂಡ ಕೇಳಿ ಬಂದಿತ್ತು. ಹೇಗೆ ಪಾಸನ್ನ ನೀಡಲಾಯಿತು, ವ್ಯಕ್ತಿಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲದೆ ಪಾಸ್ ದುರುಪಯೋಗ ಆಗುತ್ತೆ ಅಂತಂದ್ರೆ ಇದಕ್ಕೆ ಸಂಸದರೇ ಉತ್ತರವನ್ನು ಕೊಡಬೇಕು ಅಂತ ಕಾಂಗ್ರೆಸ್ನವರು ತೀವ್ರ ಟೀಕೆಯನ್ನು ನಡೆಸಿದ್ರು. ಆದರೆ ಇದಾದ ನಂತರ ಮೌನಕ್ಕೆ ಜಾರಿದ್ದಾರೆ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ. ಸಾರ್ವಜನಿಕವಾಗಿ ಕಾಣಿಸಿಕೊಳ್ತಾ ಇಲ್ಲ. ಇನ್ನು ದೆಹಲಿಯಲ್ಲಿ ಬಿಜೆಪಿ ಸಂಸದರ ಪ್ರತಿಭಟನೆಗೂ ಕೂಡ ಗೈರಾಗಿದ್ದಾರೆ. ಸಂಸತ್ ಆವರಣದಲ್ಲಿ ಬಿಜೆಪಿ ಸಂಸದರು ಪ್ರತಿಭಟನೆ ನಡೆಸಿದ್ರು. ಆ ಸಂದರ್ಭವೂ ಕೂಡ ಪ್ರತಾಪ್ ಸಿಂಹ ಕಾಣಿಸಿಕೊಂಡಿಲ್ಲ. ಸ್ಪೀಕರ್ಗೆ ಮಾಹಿತಿಯನ್ನು ಕೊಟ್ಟ ಬಳಿಕ ಎಲ್ಲೂ ಕೂಡ ಕಾಣಿಸಿಕೊಳ್ತಾ ಇಲ್ಲ. ಹಾಗಾದ್ರೆ ಬಿಜೆಪಿ ಹೈಕಮಾಂಡ್ ಏನಾದ್ರು ಎಲ್ಲೂ ಕೂಡ ಕಾಣಿಸ್ಕೋಬೇಡಿ ಅಂತ ಏನಾದ್ರು ಸಲಹೆ ಕೊಟ್ಟಿದ್ಯಾ? ಎಲ್ಲೂ ಪ್ರತಿಕ್ರಿಯೆ ನೀಡಬಾರದು ಅಂತ ಸಲಹೆ ನೀಡಿರುವ ಸಾಧ್ಯತೆ ಇದೆ. ಲೋಕಸಭೆ ಭದ್ರತಾ ಲೋಪ ಬಳಿಕ ಪ್ರತಾಪ್ ಸಿಂಹ ಮೌನಕ್ಕೆ ಜಾರಿರೋದು ನೋಡ್ತಾ ಇದ್ರೆ ಎಲ್ಲೂ ಕಾಣಿಸ್ಕೋಬೇಡಿ, ಎಲ್ಲೂ ಪ್ರತಿಕ್ರಿಯೆ ನೀಡಬೇಡಿ ಅಂತ ಏನಾದ್ರು ಬಿಜೆಪಿ ಹೈಕಮಾಂಡ್ ಸಲಹೆ ಕೊಟ್ಟಿದ್ಯಾ ಅನ್ನೋದು ಈಗ ಇರುವಂತಹ ಒಂದು ಸಾಧ್ಯತೆ. ಯಾಕಂದ್ರೆ ಇಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಟೀಕೆ ಜೊತೆಗೆ ಖಂಡನೆ ವ್ಯಕ್ತವಾಗಿತ್ತು. ಲೋಕಸಭೆ ರಾಜ್ಯಸಭೆಯಲ್ಲೂ ಕೂಡ ಇದೇ ವಿಚಾರವಾಗಿ ಗದ್ದಲವಾಗಿತ್ತು. ಯಾಕಂದ್ರೆ ಇಲ್ಲಿ ಬಿಜೆಪಿ ಸಂಸದರ ಪಾಸನ್ನ ದುರ್ಬಳಕೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಕಾಂಗ್ರೆಸ್ನ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆ ಮಾಡಿದ್ರು, ಒಂದು ವೇಳೆ ಇದು ಕಾಂಗ್ರೆಸ್ ಸಂಸದರಾಗಿದ್ರೆ ಏನ್ ಮಾಡ್ತಾ ಇದ್ರಿ, ಯಾವ ರೀತಿಯ ಪಟ್ಟ ಕಟ್ತಾ ಇದ್ರಿ ಅಂತ.